ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ. ನಾವಿವತ್ತು ಹುಣ್ಣಿಮೆ. ಹಾಗಾಗಿ ನಾವು ಗೊರವನಹಳ್ಳಿ ಮಹಾಲಕ್ಷ್ಮಿಗೆ ಹೋಗಿ ಬರೋಣ ಅಂತ ರಜೆ ಇತ್ತು. ಸಂಡೇ ದಿವಸ ಅಲ್ವಾ, ಸ್ಕೂಲ್ ಸಹ ರಜೆ ಇದೆ. ಹಾಗಾಗಿ ಎಲ್ಲರೂ ರೆಡಿಯಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಆಗಿ ಆಟೋದಲ್ಲಿ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಟಿಫನ್ ಎಲ್ಲ ಮಾಡಿ ಹಾಗೆ ಬಾಕ್ಸಿಗೆ ಲಂಚ್ ಬಾಕ್ಸ್ ಸಹ ತಗೊಂಡು ಹೋಗ್ತಾ ಇದ್ದೀವಿ. ಬಾಕ್ಸ್ ಒಳಗಡೆ ಹಾಕ್ಕೊಂಡು ಚಿತ್ರಾನ್ನ, ಅನ್ನ ಸಾಂಬಾರು ಹಂಗೆ ತೊಗೊಂಡೋಗ್ತಾ ಇದ್ದೀವಿ. ಅಲ್ಲಿ ನವಿಲು ಸಹ ಇತ್ತು, ಹಾಗೆ ಶೂಟ್ ಮಾಡಿಕೊಂಡೆ. ತುಂಬ ಕ್ಯೂಟಾಗಿದ್ವು. ಹಾಗಾಗಿ ನಾವಿವಾಗ ಹತ್ತತ್ರ ಗೊರವನಹಳ್ಳಿ ಕಟಿಂಗಲ್ಲಿ ಇದ್ದೀವಿ ಸ್ನೇಹಿತರೆ. ತುಂಬಾ ಚೆನ್ನಾಗಿತ್ತು. ವೆದರ್ ಸಹ ತುಂಬಾ ಗಾಳಿ ಆಟೋದಲ್ಲಿ. ಇವಾಗ ನಾವು ಎಂಟ್ರೆನ್ಸಲ್ಲಿ ಬಂದಿದ್ದೀವಿ. ನೋಡ್ತಿದ್ದೀರಲ್ವ ಸ್ನೇಹಿತರೆ, ನನಗಂತೂ ತುಂಬಾ ಖುಷಿ ಆಯಿತು. ನಿನ್ನೆ ಸಂಡೇ ಹೇಗೆ ಕಳೀತು ಅಂತಲೇ ಗೊತ್ತಾಗಿಲ್ಲ, ಅಷ್ಟು ಖುಷಿ ಆಯಿತು. ಹಾಗೆ ಸ್ನೇಹಿತರೆ, ವೀಡಿಯೋನ ಹೆಣ್ವರೆಗೂ ನೋಡಿ, ಎಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ನಾವಿವಾಗ ಕ್ಯೂವಲ್ಲಿದ್ದೀವಿ. ಅಷ್ಟೊಂದು ಜನ ಇರಲಿಲ್ಲ, ಯಾಕಂದರೆ ಮಳೆ ಬರ್ತಿತ್ತು. ಹಾಗಾಗಿ ಸ್ನೇಹಿತರೆ, ನಾನು ನಿಮ್ಗೊಂದು ಕೇಳಲೇಬೇಕು. ಆ ವಿಡಿಯೋದಲ್ಲಿ ನೋಡಿದ್ರಲ್ವ, ಇವಾಗ ಪ್ರತಿಯೊಂದು ದೇವಸ್ಥಾನದಲ್ಲಿ ದಾರ, ಬಳೆ ಅವನ್ನೆಲ್ಲ ಕಟ್ಟಿ ಹೋಗ್ತಾರೆ. ಯಾಕೆ ಅಂತ ನಂಗೆ ಗೊತ್ತಿಲ್ಲ. ನಿಮ್ಗೇನಾರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಧರ್ಮಸ್ಥಳದ್ದು ಸಹ ಅಷ್ಟೇ, ಕೈಯಲ್ಲಿರೋ ದಾರನ ಅಲ್ಲಿ ಕಟ್ಟಿರ್ತಾರೆ, ಹಾಗೆ ಬಳೆನೂ ಸಹ ಹಾಕಿರ್ತಾರೆ. ಏನಕ್ಕೆ ಅಂತ ನಂಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಕೆಲವೊಬ್ಬರು ಅವರು ಕಟ್ತಾರೆ, ನಾವು ಕಟ್ತೀವಿ ಅಂತ ಹೇಳ್ಬಿಟ್ಟು ಕಟ್ತಾರೆ. ಆ ರೀತಿ ಕಟ್ಟೋಕೆ ನಂಗೆ ಇಷ್ಟ ಇಲ್ಲ. ಅದ್ರ ಬಗ್ಗೆ ಡೀಟೇಲ್ಸಾಗಿ ಗೊತ್ತಿದ್ದರೆ ನಾವು ಕಟ್ಟಬೇಕಲ್ವ. ಹಂಗಾಗಿ ಸ್ನೇಹಿತರೆ, ಅದು ಏನಕ್ಕೆ ಅಂತ ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಸೆಕ್ಷನಲ್ಲಿ ಎಲ್ಪ್ ಆಗುತ್ತೆ ಕೆಲವರಿಗೆ. ನಾವೆಲ್ಲ ದರ್ಶನ ಒಳಗಡೆ ಶೂಟ್ ಮಾಡೋಗಿಲ್ಲ. ಹಾಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಆಟೋಗೆ ಹಾರ ಕೊಟ್ಟಿದ್ದರು. ಹಾರ ತಗೊಂಡು ಆಚೆ ಕಡೆ ನಿಂತಿದ್ದೀವಿ. ಮಳೆ ಸಹ ಬರ್ತಾ ಇದೆ. ತುಂಬ ಗಾಳಿ, ವೆದರ್ ತುಂಬಾ ಚೆನ್ನಾಗಿತ್ತು. ಆದರೆ ತುಂಬ ಗಾಳಿ, ಆಟೋದಲ್ಲಂತೂ ತುಂಬಾ ಗಾಳಿ. ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ, ದರ್ಶನ ಎಲ್ಲ ಮುಗಿಸ್ಕೊಂಡು ಮಳೆ ನಿಂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾವು ಹೊರಗಡೆ ನಿಂತಿದ್ದೀವಿ ನೋಡಿ. ನನ್ನ ಮಕ್ಕಳ ಜೊತೆ, ನಮ್ಮ ಮನೆಯವ್ರ ಜೊತೆ ಒನ್ ಡೇ ಹೇಗೆ ಕಳೀತು ಅಂತಲೇ ಗೊತ್ತಿಲ್ಲ. ಈ ರೀತಿ ಫ್ಯಾಮಿಲಿ ಒಂದು ಸತಿ ಹೋಗ್ತಾಯಿದ್ರೆ ಏನೋ ಒಂಥರ ಖುಷಿಯಾಗಿರುತ್ತೆ. ಮಕ್ಕಳ ಜೊತೆ ಅವರು ಎಂಜಾಯ್ ಮಾಡ್ತಾರೆ, ನಾವು ಎಂಜಾಯ್ ಮಾಡ್ತೀವಿ. ಪಕ್ಕದಲ್ಲೇ ಇರೋ ರಂಗನಾಥ ಸ್ವಾಮಿ ಇದು ದೇವಸ್ಥಾನ. ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ನಿಂತಿದ್ದೀವಿ. ಮಳೆ ಬರ್ತಾ ಇದೆ ಅಲ್ವಾ, ಹಾಗಾಗಿ ನೋಡು, ಬೀದಿ ಬದಿ ವ್ಯಾಪಾರಿಗಳು ಸಹ ಮಳೆಲೇ ವ್ಯಾಪಾರ ಶುರು ಮಾಡ್ಕೊಂಡಿದ್ದಾರೆ. ಮಳೆ ಬಂದರೆ ಅವರು ಸ್ವಲ್ಪ ಕಷ್ಟನೇ ಅಲ್ವಾ ಸ್ನೇಹಿತರೆ. ನಾವು ಮಳೆ ಬರ್ತಾಯಿದೆ, ಹಂಗಾದ್ರೂ ಹೋಗ್ತಾಯಿದ್ದೀವಿ. ಯಾಕಂದರೆ ಮನೆಗೆ ಹೋಗೋಷ್ಟೊತ್ತಿಗೆ ತುಂಬ ಟೈಮ್ ಆಗುತ್ತೆ. ಹಾಗಾಗಿ ಆಟೋಗೆಲ್ಲ ಲಕ್ಷ್ಮೀ ಚಿತ್ರ ಸಹ ಬಿಡಿಸಿದ್ದಾರೆ. ಬಿಡ್ಸೋಕೆ ಹೇಳಿದ್ರು ನಮ್ಮ ಹಸ್ಬೆಂಡು. ಹಾಗಾಗಿ ತುಂಬ ಚೆನ್ನಾಗಿ ಬಿಡಿಸ್ಕೊಟ್ಟಿದ್ದಾರೆ. ನೋಡ್ತಿದ್ದೀರಲ್ವ, ತುಂಬ ಚೆನ್ನಾಗಿತ್ತು. ಮಳೆ ಹನಿತಾನೇ ಇದೆ ನೋಡಿ. ನಾವು ಹೋಗಿದ್ದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಸ್ನೇಹಿತರೆ. ಮಕ್ಕಳಿಗೆ ಸ್ವಲ್ಪ ಆಟ ಸಾಮಾನು ಬೇಕಾಗಿತ್ತು, ಹಾಗಾಗಿ ತೊಗೊಂಡು ಇವಾಗ ಹೊರಡ್ತಾ ಇದ್ದೀವಿ ಸ್ನೇಹಿತರೆ. ದೇವಸ್ಥಾನದಲ್ಲಿ ಊಟ ಸಹ ಇತ್ತು. ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಊಟ ನಾವೇ ತೊಗೊಂಬಂದಿದ್ವಲ್ಲ, ಅದನ್ನ ಇವಾಗ ಒಂದು ಒಳ್ಳೆ ಪ್ಲೇಸಲ್ಲಿ ಗುಡ್ಡದ ಹತ್ರ, ವೆದರ್ ತುಂಬಾ ಚೆನ್ನಾಗಿತ್ತು. ಅಲ್ಲಿ ಚಿತ್ರಾನ್ನ ತೊಗೊಂಬಂದಿದ್ವಿ. ಹಾಗೆ ಬಾಳೆದೆಲೆ ನಮ್ಮ ಮನೆಯವ್ರು ಕಿತ್ಕೊಂಡಿದ್ರು. ಬಾಳೆದೆಲೆಯಲ್ಲಿ ಊಟ ಮಾಡೋಕೆ ನಂಗೆ ತುಂಬ ಇಷ್ಟ. ಹಾಗಾಗಿ ತೊಗೊಂಡ್ರ ಊಟ ಮಾಡಿದ್ವಿ, ಫೋಟೋ ಗಿಟ ಎಲ್ಲ ತಗೊಂಡ್ವಿ. ಚೆನ್ನಾಗಿತ್ತು. ಮಾಡೋದೊಂಥರ ಡಿಫ್ರೆಂಟ್ ಆಗಿತ್ತು. ಗುಡ್ಡ ತುಂಬ ಚೆನ್ನಾಗಿದೆ. ನಮ್ಮ ಮನೆಯವರು ಹೊಡ್ಕೊಂಡ್ರು, ಹಂಗಾಗಿ ಶೂಟ್ ಮಾಡಿಕೊಂಡೆ. ಹಾಗೆ ಮನೆಗೆ ಬಂದ್ವಿ. ಮನೆಗೆ ಬಂದ ನಂತರ ತುಂಬ ತಲೆನೋವ್ತಿತ್ತು. ಹಾಗಾಗಿ ಕಾಫಿ ಮಾಡೋಕ್ಕೆ ಇಟ್ಟಿದ್ದೀನಿ ನಾನು. ನಮ್ಮ ಮನೆಯವ್ರು ಸಹ ಕೂತಿದ್ದಾರೆ. ಮನೆ ಸ್ವಲ್ಪ ಅಡುಗೆ ಮನೆ, ಕಿಚನ್ನು, ಹಾಗೆ ಎಲ್ಲ ಪಾತ್ರೆಗಳೆಲ್ಲ ಬಿಟ್ಟೋಗಿದ್ನಲ್ಲ, ಹಂಗೆ ಇದೆ ಸ್ನೇಹಿತರೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನನ್ನ ಜೊತೆ ಟೀ ಕುಡಿಯೋದನ್ನು ಮರಿಬೇಡಿ. ಟೇಕ್ ಕೇರ್, ಬಾಯ್, ನೈಸ್ ಡೇ.